ಹಿಂದಿನ ವಿಡಿಯೋಸ್ಲಿ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಸಜಾತಿಯ ಒತ್ತಕ್ಷರಗಳು ಹಾಗೆ ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ. ಆ ವಿಡಿಯೋದಲ್ಲಿ ನಾನು ಒತ್ತಕ್ಷರಗಳನ್ನ 3 ಗುಂಪುಗಳಾಗಿ ಮಾಡ್ಬೋದು ಅಂತ ಹೇಳಿದ್ದೆ. ಅದು ಯಾವುದ್ಯಾವುದು ಅಂದರೆ, ಮೊದಲನೇದಾಗಿ ಅಕ್ಷರ ಹೋಲುವ ಒತ್ತಕ್ಷರಗಳು, ಎರಡನೇದು ಅಕ್ಷರ ಹೋಲದ ಒತ್ತಕ್ಷರಗಳು, ಹಾಗೆ ಅಕ್ಷರ ಹೋಲುವ ತಲೆಕಟ್ಟಿಲ್ಲದ ಒತ್ತಕ್ಷರಗಳು. ಪ್ರತಿಯೊಂದು ಅಕ್ಷರಕ್ಕೂ ಅದರದ ಒತ್ತಕ್ಷರಗಳನ್ನ ನಾವು ತಿಳ್ಕೊಂಡ್ರೆ ಪದಗಳನ್ನ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆ ಓದೋದಕ್ಕೂ ಈಸಿ ಆಗುತ್ತೆ. ಈಗ ಮೊದಲನೇದಾಗಿ ಅಕ್ಷರ ಹೋಲುವ ಒತ್ತಕ್ಷರಗಳು ಅಂದರೆ, ಈ ಅಕ್ಷರಗಳ ಒತ್ತಕ್ಷರಗಳು ಸೇಮ್ ಆಸ್ ಇಟ್ ಈಸ್ ಏನಿದೆಯೋ ಅದೇ ಥರ ಇರುತ್ತೆ. ನೋಡಿ, ಜಾಗೆ ಜಾದೆ ಒತ್ತಿದೆ, ಅದು ಸೇಮ್ ಏನಿದೆಯೋ ಹಾಗೆ ಇದೆ. ಅಂದರೆ ಗಾತ್ರದಲ್ಲಿ ಸೈಜಲ್ಲಿ ಸ್ವಲ್ಪ ದೊಡ್ಡದು ಚಿಕ್ಕದಿರುತ್ತೆ ಅಷ್ಟೆ. ನಾಗೂ ಅಷ್ಟೇ ಅದೇ ಥರ ಇರುವ ಒತ್ತು, ಬಾಗೆ ಅದೇ ಥರ ಇರುವ ಒತ್ತು, ವಾ ಖ ನ್ಯ ನ್ಯ. ಇವಿಷ್ಟು ಅಕ್ಷರಗಳಿಗೆ ಎಷ್ಟಾಯಿತು? 1 2 3 4 5 6 7 ಈ 7 ಅಕ್ಷರಗಳಿಗೆ ಅದೇ ಥರ ಇರುವಂತಹ ಒತ್ತುಗಳಿರುತ್ತೆ. ಹಾಗಾಗಿ ಇದನ್ನು ಅಕ್ಷರ ಹೋಲುವ ಒತ್ತಕ್ಷರಗಳು ಅಂದರೆ, ಮೇನ್ ಏನು ಅಕ್ಷರ ಇರುತ್ತೆ ಅದೇ ಥರ ಇರುವಂಥದ್ದನ್ನು ನಾವು ಒಂದು ಗುಂಪುಗಳಾಗಿ ಮಾಡಿದೆ. ಈ 7 ಅಕ್ಷರಗಳಿಗೆ ಸೇಮ್ ಒತ್ತುಗಳಿರುತ್ತೆ. ನೆಕ್ಸ್ಟ್ ಅಕ್ಷರ ಹೋಲದ ಒತ್ತಕ್ಷರಗಳು. ಈ ಅಕ್ಷರಗಳ ಒತ್ತುಗಳು ಆ ಮೂಲ ಅಕ್ಷರದಂಗೆ ಇರೋದಿಲ್ಲ. ತಾಗೆ ನೋಡಿ, ಇದು ತಾವತ್ತು, ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಇದನ್ನು ಅಕ್ಷರ ಹೋಲದ ಒತ್ತಕ್ಷರಗಳು. ಸೊ ತಾಗೆ ತಾವತ್ತು ಈ ಥರ ಬರಿಬೇಕು. ಇದು ಮೂಲ ಅಕ್ಷರ ಅಂದರೆ ಈ ತಾ ಥರನೇ ಇಲ್ಲ. ನಾಗೆ ಇದು ನಾವತ್ತು, ಮಾಗೆ ಮಾವತ್ತು, ಯಾಗೆ ಯಾವತ್ತು ಈ ಥರ, ರಾಗೆ ಇದು ರಾವತ್ತು, ಲಾ ಈ ರೀತಿ ಬರೆದ್ರೆ ಇದು ಲಾವತ್ತಾಗುತ್ತೆ. ಈ 6 ಅಕ್ಷರಗಳಲ್ಲಿ ಸೇಮ್ ಏನಿದೆ ಅದು ಒತ್ತಾಗಿ ಬಂದಿಲ್ಲ, ಇದು ಬೇರೆ ರೀತಿಯ ರೂಪದಲ್ಲಿ ಇದೆ. ಹಾಗಾಗಿ ಇದನ್ನು ನಾವು ಅಕ್ಷರ ಹೋಲದ ಒತ್ತಕ್ಷರಗಳು. ಯಾವುದ್ಯಾವುದು? ತಾ ನ ಮ ಯ ರ ಲ. ಇವಿಷ್ಟು ಅಕ್ಷರಗಳು ವಿಭಿನ್ನ ರೀತಿಯಲ್ಲಿ ಒತ್ತುಗಳಿರುತ್ತೆ. ನೆಕ್ಸ್ಟ್ ಅಕ್ಷರ ಹೋಲುವ ಆದರೆ ತಲೆಕಟ್ಟಿಲ್ಲದ ಒತ್ತಕ್ಷರಗಳು. ಅಂದರೆ ಇದು ಸ್ವಲ್ಪ ಅದರ ಥರನೇ ಇರುತ್ತೆ, ಮೇಯ್ನ್ ಅಕ್ಷರ ಏನಿರುತ್ತೆ ಅದರ ಥರನೇ ಇರುತ್ತೆ, ಆದರೆ ತಲೆಕಟ್ಟಿಲ್ಲ. ತಲೆಕಟ್ಟು ಅಂದರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ತಲೆಕಟ್ಟು ಅಂದರೆ ಈ ಥರ ಅಕ್ಷರಗಳ ಮೇಲೆ ಈ ಥರ ಬರೆಯೋದು. ಈ ಥರ ಚಿಹ್ನೆ, ಈ ಅಕ್ಷರಗಳ ಮೇಲೆ ಈ ಥರ ಚಿಹ್ನೆ ಇರ್ತಲ್ಲ, ಇದನ್ನು ನಾವು ತಲೆಕಟ್ಟು ಅಂತ ಹೇಳ್ತೀವಿ. ಇಲ್ಲಿ ಕಂಡು ಬರುವಂತಹ ಅಕ್ಷರಗಳು ಏನಿದೆ ಇವುಗಳಿಗೆ ತಲೆಕಟ್ಟು ಇಲ್ಲ, ಆದರೆ ಅದೇ ಥರ ಇರುತ್ತೆ ನೋಡೋದಕ್ಕೆ. ಸೊ ಕಾಗೆ ಇದು ಕಾವತ್ತು, ಗ ಚ ಟ ಡ ದ ಪ ಶ ಶ ಸ ಹ ಳ. ಹಾಗೆ ಮಹಾಪ್ರಾಣ ಅಕ್ಷರಗಳಲ್ಲಿ ಬಂದರೆ ಘ ಛ ಝ ಠ ಢ ಥ ಧ ಫ ಭ. ಇವಿಷ್ಟು ಅದರದೇ ಅಕ್ಷರನ ಹೋಲಿದ್ರೂ ತಲೆ ಕಟ್ಟಿ ಇರೋದಿಲ್ಲ. ಸೊ ಇಲ್ಲಿ ಗಮನಿಸ್ಬೋದು, ಕ ಇದಕ್ಕೆ ತಲೆಕಟ್ಟು ಇಲ್ಲಿದೆ, ಇದಕ್ಕೆ ಇಲ್ಲಿ ತಲೆಕಟ್ಟನ್ನು ಕೊಟ್ಟಿಲ್ಲ, ಅರ್ಧ ಅಕ್ಷರನ ಬರೆದಿದೆ. ಗಾಗೂ ಅಷ್ಟೇ ಇಷ್ಟು ಮಾತ್ರ ಇದೆ, ಈ ತಲೆಕಟ್ಟನ್ನು ಬರೆದಿಲ್ಲ. ನೆಕ್ಸ್ಟ್ ಚ ಟ ಡ, ಇಲ್ಲೂ ನೀವು ಗಮನಿಸ್ಬೋದು, ಇಲ್ಲಿ ತಲೆಕಟ್ಟಿದೆ, ಇಲ್ಲಿ ತಲೆಕಟ್ಟು ಇಲ್ಲ. ನೆಕ್ಸ್ಟ್ ದ ಪ ಶ ಶ ಸ ಹ ಳ, ಈ ಎಲ್ಲದರಲ್ಲೂ ಅಷ್ಟೇ ತಲೆಕಟ್ಟು ಇಲ್ಲ. ಇಲ್ಲಿ ಕೆಳಗಡೆ ಮಹಾಪ್ರಾಣ ಅಕ್ಷರಗಳಿಗೂ ಅಷ್ಟೇ ತಲೆಕಟ್ಟಿಲ್ಲ. ಅದೇ ರೀತಿ ಹೀಗೆ ಒತ್ತಕ್ಷರಗಳನ್ನ ನಾವು 3 ವಿಧಗಳಾಗಿ ವಿಂಗಡಿಸ್ಬೋದು. ಅಕ್ಷರ ಹೋಲುವ ಒತ್ತಕ್ಷರ, ಅಕ್ಷರ ಹೋಲದ ಒತ್ತಕ್ಷರ, ಹಾಗೆ ಅಕ್ಷರ ಹೋಲುವಂತೆ ಇದ್ರೂ ಅಕ್ಷರ ಹೋಲು ರೀತಿ ಇದ್ರೂ ತಲೆಕಟ್ಟು ಇಲ್ಲದ ಒತ್ತಕ್ಷರ. ಇದು ಎಷ್ಟಿದೆ? 21 ಅಕ್ಷರಗಳಿದೆ. ಈ ರೀತಿ ನಾವು ಎಲ್ಲ ಅಕ್ಷರಗಳಿಗೆ ಒತ್ತುಗಳನ್ನು ತಿಳ್ಕೊಂಡ್ರೆ ಕನ್ನಡ ಟೆಕ್ಸ್ಟ್ ಬುಕ್ ಓದುವಾಗ
ಈಸಿಯಾಗಿ ಓದ್ಬೋದು, ಬೇಗ ಫಾಸ್ಟಾಗಿ ಓದ್ಬೋದು. ಹಾಗೆ ಬರೆಯುವಾಗ ತಪ್ಪಿಲ್ಲದೆ ಕರೆಕ್ಟಾಗಿ ಬರಿಬೋದು. ಕನ್ನಡ ಭಾಷೆನ ಓದೋದಕ್ಕೆ ಬರೆಯೋದಕ್ಕೆ ಕಲಿಬೇಕು ಅಂದರೆ ಮೇಯ್ನಾಗಿ ನಾವು ಕನ್ನಡ ವರ್ಣಮಾಲೆ ಹಾಗೆ ಕಾಗುಣಿತ ಮತ್ತು ಒತ್ತಕ್ಷರಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಈ ಮೂರು ಚೆನ್ನಾಗಿ ಕಲ್ತ್ಕೊಂಡ್ರೆ ನಾವು ಆರಾಮಾಗಿ ಕನ್ನಡನ ಓದ್ಬೋದು, ಬರಿಬೋದು. ಹಾಗೆ ಕಷ್ಟ ಅಂತಲೂ ಅನಿಸಲ್ಲ.